ಹಲೋ ಮೈ ಡಿಯರ್ ಯೂಟ್ಯೂಬ್ ಅಂಡ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋಟ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಹುವಿನ ವಿಚಾರವಾಗಿ. ಯಾರೆಲ್ಲ ನಿಮ್ಮ ಮೊಬೈಲ್ ಫೋನ್ಗಳನ್ನ ಬಾತ್ರೂಮಿಗೆ ತಗೊಂಡು ಹೋಗ್ತೀರಿ, ನಾಚ್ಕೋಬೇಡಿ. ಯಾರೆಲ್ಲ ಬಾತ್ರೂಮ್ ತಗೊಂಡು ಹೋಗ್ತೀರಿ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇವತ್ತು ಇದೇ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಬಾತ್ರೂಮ್ ಅಂತ ಹೇಳಿದ್ರೆ ರಾಹು. ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕೂಡ ರಾಹುನೇ. ಇವತ್ತು ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಅದು ರಾಹುಗೆ ಸಂಬಂಧಪಟ್ಟಿದ್ದು. ನೀವು ಯಾವಾಗ ಫೋನ್ನ ಬಾತ್ರೂಮಿಗೆ ತಗೊಂಡು ಹೋಗಿ ಆ ಫೋನ್ನ ನೋಡೋದು, ಇನ್ನೊಂದು ಆ ರಾಹುನ ಡಬಲ್ ಆಗಿ ಆಕ್ಟಿವೇಟ್ ಮಾಡ್ತೀರಿ. ಸೊ ಇದೇ ಫೋನ್ ವಿಚಾರವಾಗಿ ನಿಮಗೆ ಬಹಳಷ್ಟು ತಲೆ ಕೆಡುವಂತ ವಿಚಾರಗಳಿರುತ್ತೆ. ಇದೇ ಫೋನ್ ವಿಚಾರವಾಗಿ ಮಾನಸಿಕವಾಗಿ ಹಿಂಸೆಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಯಾಕೆ ಗೊತ್ತಾ? ರಾಹು ಒಂದು ತಲೆ ಇರುವಂತಹ ಪ್ಲಾನೆಟ್, ಬಾಡಿ ಇರೋದಿಲ್ಲ. ಸೊ ಹಾಗಾಗಿ ಆತ ಏನ್ ಮಾಡ್ತಾನೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ಕಡಿಮೆ ಮಾಡ್ತಾನೆ, ಬಹಳಷ್ಟು ಚಂಚಲತೆನ ಜಾಸ್ತಿ ಮಾಡ್ತಾನೆ. ಇದೇ ಫೋನ್ ವಿಚಾರವಾಗಿ ಬಹಳಷ್ಟು ನೋವುಗಳನ್ನ ತಗೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಯಾರೋ ಬ್ಲಾಕ್ ಮಾಡಿದ್ರೆ ಅಥವಾ ಇನ್ಯಾರೋ ನಮಗೆ ಕಮೆಂಟ್ ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಯಾರೆಲ್ಲ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದೀರಿ, ಬಾತ್ರೂಮ್ಗೆ ಯಾರು ಮೊಬೈಲ್ನ ತಗೊಂಡು ಹೋಗ್ತಾರೆ ಅಂತವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ತಗೊಂಡು ಹೋಗೋದು ನಿಲ್ಲಿಸ್ಲಿ ಅಂತ ಹೇಳಿ. ಯಾಕೆ ಗೊತ್ತಾ? ಇದರಿಂದ ನಿಮ್ಮ ಲೈಫ್ ಅಲ್ಲಿ 75% ಅಷ್ಟು ನೀವು ರಾಹುವಿನಿಂದ ಅನುಭವಿಸ್ತಿರುವಂತಹ ತೊಂದರೆಗಳಿಂದ ಪಾರಾಗಬಹುದು ಅಂತ ಹೇಳಬಹುದು. ಇದೇ ಫೋನ್ ವಿಚಾರವಾಗಿ ಎಷ್ಟೆಲ್ಲ ಮಾನಸಿಕ ಖಿನ್ನತೆಗಳನ್ನ ನೀವು ಅನುಭವಿಸ್ತಾ ಇರ್ತೀರಿ. ನೀವೇ ಒಮ್ಮೆ ಚೆಕ್ ಮಾಡಿ ನೋಡಿ. ಎಷ್ಟೆಲ್ಲ ಫೋನ್ ವಿಚಾರವಾಗಿನೇ ನೀವು ಬಹಳಷ್ಟು ನೋವುಗಳನ್ನ ತಗೊಳ್ಳುವಂಥದ್ದು, ಶಾಕಿಂಗ್ ವಿಚಾರಗಳನ್ನ ತಗೊಳ್ಳುವಂಥದ್ದು, ಆ ಫೋನ್ ನ ಬಿಟ್ಟು ಇರೋಕ್ ಆಗದೆ ಇರುವಂತದ್ದು. ಇದನ್ನೆಲ್ಲ ಯಾರು ಮಾಡಿರೋದು? ನೀವೇ ರಾಹುವನ್ನ ಡಬಲ್ ಆಗಿ ಆಕ್ಟಿವೇಟ್ ಮಾಡಿದ್ರ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ವಿಚಾರ ಆಗಿತ್ತು. ದಯವಿಟ್ಟು ಯಾರೆಲ್ಲ ಬಾತ್ರೂಮಿಗೆ ಫೋನ್ ತಗೊಂಡು ಹೋಗ್ತಾ ಇದ್ರಿ ದಯವಿಟ್ಟು ನಿಲ್ಲಿಸಿ. ಯಾರೆಲ್ಲ ಫೋನ್ ತಗೊಂಡು ಹೋಗ್ತಾರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.